ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಡೈಲಿ ವ್ಲಾಗ್ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ದೀನಿ. ತುಂಬ ಜನ ಈ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ಏನಂತ ಕಮೆಂಟ್ ಮಾಡಿದ್ದೀರ ಅಂದರೆ, ನಮಗಿನ್ನೂ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ, ಹಣ ಬರುತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಿಮಗೆ ನಾನು ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ, ಈ ಹಣ ಬರುತ್ತೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಯಾವಾಗಿಂದ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನೀವು ನೋಡಿದರೆ ಇದನ್ನ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಎಷ್ಟು ಹಣ ಬಂದಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ನಾನು ಈ ಹಿಂದೆ ಒಂದು ಸ್ವಲ್ಪ ದಿನದ ಹಿಂದೆ 2 ಎಳೆ ಮಾಂಗಲ್ಯ ಚೈನಿನ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಇದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅಂದರೆ ಇಬ್ಬರು ಕಮೆಂಟ್ ಮಾಡಿದ್ದೀರಾ. ಆ ಕಮೆಂಟ್ಗೆ ನಾನು ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ದೀನಿ. ಹಾಗೆ ತುಂಬ ಜನ ನೋಡ್ಬೋದು, ನೋಡದೇ ಇರೋರು. ಸೊ 35 ಗ್ರಾಮಲ್ಲಿ 2 ಲೇಯರ್ಸ್ ಮಾಂಗಲ್ಯ ಚೈನನ್ನು ಯಾವ ರೀತಿಯಾಗಿ ನೀವು ಮಾಡಿಸ್ಕೊಳ್ಬೋದು ಅನ್ನೋದನ್ನ ನಾನು ಒಂದು ಹಾಕಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ಇನ್ನೊಂದು ಕ್ಲಾರಿಟಿಯನ್ನು ಏನು ಕೊಡಬೇಕು ಅಂದರೆ, ಆ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ನಮ್ಮ ಅಮ್ಮಂದು, ಅದರಲ್ಲಿ ಯಾವುದೇ ರೀತಿ ಮಾಂಗಲ್ಯ ಇಲ್ಲ. ನಾವು ಜಸ್ಟ್ ಚೈನನ್ನು ಮಾಡಿಸಿರೋಂಥದ್ದು, ಅದಕ್ಕೆ ಕಾಸನ್ನು ಆ್ಯಡ್ ಮಾಡಿಸಿದ್ದೀವಿ. ಯಾಕಂದರೆ ನಮ್ಮ ಅಪ್ಪ ತೀರು ಹೋಗಿದ್ದಾರೆ, ಮಾಂಗಲ್ಯವನ್ನು ಯಾರು ಕೂಡ ಆ್ಯಡ್ ಮಾಡಿರಲ್ಲ. ಸೊ ಇದನ್ನು ನಾನು ಹಾಕಿ ವೇರ್ ಮಾಡಿದ್ರು ತೋರಿಸಿದಾಗ ಒಬ್ಬರು ಮೆಸೇಜ್ ಮಾಡಿದರು, ನೀವು ಹೇಗೆ ನಿಮ್ಮ ಅಮ್ಮನ ಮಾಂಗಲ್ಯ ಚೈನ್ ಹಾಕಿದ್ದೀರಾ ಅಂತ. ಸೊ ಅದು ಒಂದು ಚೈನ್ ಆಗಿರೋದಕ್ಕೆ ನಾವು ಹಾಕ್ಕೊತೀವಿ. ಯಾರು ಕೂಡ ಹಾಕ್ಕೊತಾರೆ, ಈಗ ಮಕ್ಕಳಂದ್ಮೇಲೆ ಹೆಣ್ಮಕ್ಳಂದ್ಮೇಲೆ ಹಾಕೇ ಇರ್ತಾರೆ. ಸೊ ಇದನ್ನು ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿರ್ತೀನಿ. ಯಾಕಂದರೆ ತುಂಬ ಜನ 2 ಎಳೆ ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅನ್ನೋದು ಇರುತ್ತೆ. ಯಾಕೆ ಅಂದರೆ ಅವರ ಒಬ್ಬರೊಬ್ಬರ ಒಂದೊಂದು ಆಸಕ್ತಿ ಆಗಿರುತ್ತೆ. ಹಾಗೆಯೇ ನನ್ನ ಚಾನಲಲ್ಲಿ ಜಾಸ್ತಿ ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಗಳ ವಿಡಿಯೋನ ಮಾಡಿದಾಗ ತುಂಬ ಜನ ಅದನ್ನೇ ಕೇಳ್ತಾ ಇದ್ದಿದ್ದು, ಮಾಂಗಲ್ಯ ಚೈನ್ದು ಲೈಟ್ ವೆಯ್ಟ್ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಆ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಾನು ತುಂಬ ದಿನ ಆಗಿತ್ತು ವಿಡಿಯೋನೇ ಕರೆಕ್ಟಾಗಿ ಹಾಕ್ತಾ ಇದ್ದಿದ್ದಕ್ಕೆ. ಸ್ವಲ್ಪ ಮ್ಯಾರೇಜ್ ಫಂಕ್ಷನ್ ಬ್ಯುಸಿಲಿ ಇದ್ದೆ, ಅದರಿಂದ ನಾನು ವಿಡಿಯೋಗಳನ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಹೆಲ್ದಿ ವೇಯಲ್ಲಿ, ಇದು ಯಾವುದೇ ರೀತಿ ಹರ್ಬಲ್ ಲೈಫ್ ಅಲ್ಲ, ಅದು ನಾನು ನಿಮಗೆ ಒಂದ್ಸರಿ ಹೇಳ್ಬಿಡ್ತೀನಿ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ಮೇಡಮ್ ಇದು ಹರ್ಬಲ್ ಲೈಫಾ? ಖಂಡಿತ ಇಲ್ಲ. ನ್ಯಾಚುರಲ್ ಆಗಿ ನೀವು ವೆಯ್ಟ್ ಲೂಸ್ ಆಗುವಂಥದ್ದು. ನಿಮ್ಮಲ್ಲಿ ಯಾರಿಗಾರು ವೆಯ್ಟ್ ಲೂಸ್ ಆಗಬೇಕು ಅಂತ ಇದ್ದರೆ ಲತಾ ನವೀನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಯವಿಟ್ಟು ಹೋಗಿ ಆ ಪೇಜನ್ನು ಫಾಲೋ ಮಾಡಿಕೊಂಡು ವಾಟ್ಸಪ್ ನಂಬರ್ನ ತೊಗೊಂಡು ಹಾಯ್ ಅಂತ SMS ಮಾಡಿ. ಹಾಗೆಯೇ ಕೆಲವರು ವಾಟ್ಸಪ್ ನಂಬರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೆಸೇಜ್ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಅಷ್ಟೊಂದು ಟೈಮ್ ಕೂಡ ನನಗಿಲ್ಲ, ಅಥವಾ ನಿಮಗೆ ಟೈಮ್ ಕೊಟ್ಟು ಮೆಸೇಜ್ ಮಾಡೋಕ್ಕೂ ನಾನು ಮಾಡಿಲ್ಲ ಅಂದರೆ ನಿಮಗೂ ಕೂಡ ಬೇಜಾರಾಗೋದು ಬೇಡ. ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ, ಹಾಗೆ ಪೆನ್ಷನ್ ವಿಚಾರಕ್ಕೂ ಬರೋಣ. ಮೊದಲನೇದಾಗಿ ಪೆನ್ಷನ್ ವಿಚಾರಕ್ಕೆ ಬರ್ತೀನಿ. ಪ್ರತಿ ತಿಂಗಳು ಸರ್ಕಾರ 800 ರೂಪಾಯಿ, 1000 ರೂಪಾಯಿ ಥರ ಪೆನ್ಷನ್ ಕೊಡ್ತಾ ಇದೆ. ಈ ಪೆನ್ಷನನ್ನು ಪ್ರತಿ ತಿಂಗಳು ಹಾಕ್ತಾ ಇಲ್ಲ, ಅಥವಾ ಪ್ರತಿ ತಿಂಗಳು 1ನೇ ತಾರೀಕಿಗೆ ಹಾಕ್ತಾ ಇಲ್ಲ ಅನ್ನೋದು ತುಂಬ ಜನರ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ನೀವು ಈಗ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಅಜ್ಜಿನೋ ಅಥವಾ ಅಜ್ಜನೋ ಅಥವಾ ನಿಮ್ಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಇದ್ದರೆ, ಸೊ ನೀವು ನೋಡ್ಬೋದು ಪ್ರತಿ ತಿಂಗಳು ಹಣ ಬರ್ತಾ ಇದೆಯಾ ಅಂದರೆ ಖಂಡಿತ ಅವ್ರಿಗೆ ಬರ್ತಾ ಇಲ್ಲ. ತುಂಬ ಜನ ಏನಾಗ್ತಾ ಇದೆ ಅಂದರೆ ಬ್ಯಾಂಕಿಗೆ ಹಣ ಕ್ರೆಡಿಟ್ ಆಗ್ತಾ ಇದೆ ಈಗಿನವರಿಗೆಲ್ಲ. ಮುಂಚೆ ತುಂಬ ನಮ್ಮ ಅಜ್ಜ ಅವರಿಗೆಲ್ಲ ಏನಾಗ್ತಿದೆ ಅಂದರೆ ಪೋಸ್ಟ್ ಆಫೀಸಿಗೆ ಹಣ ಹೋಗ್ತಾ ಇತ್ತು. ಮುಂಚೆ ಎಲ್ಲ ಏನಂದರೆ ಮನೆ ಹತ್ತಿರದಲ್ಲೇ ಇರುವಂಥ ಒಂದು ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ಮನೆಗೆ ಬಂದು ಸೈನ್ ಹಾಕ್ಬಿಟ್ಟು ಅವ್ರಿಗೆ ಹಣವನ್ನು ಕೊಟ್ಟು ಹೋಗೋರು. 600 ರೂಪಾಯಿ, 800 ರೂಪಾಯಿ, 1100 ರೂಪಾಯಿ ಈ ಥರ. ಈಗ ಏನಾಗಿದೆ, ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತಾರೆ ಕೆಲವರಿಗೆ. ಈ ಅಕೌಂಟಿಗೆ ಹಾಕೋರಿಗೆ ಏನಂದರೆ ಪಾಪ ಅವ್ರಿಗೂ ಗೊತ್ತಿರಲ್ಲ, ಮನೇಲಿ ತಗೋಬಾ ಅಂತ ಹೇಳ್ತಾ ಇರ್ತಾರೆ. ಮನೇಲಿರೋರು ಏನು ಮಾಡ್ತಾರೆ, ಇನ್ನೂ ಬಂದಿಲ್ಲ, ನಾನು ತಗೊಬರ್ತೀನಿ ವೆಯ್ಟ್ ಮಾಡು ಅಂತ. ಅದು ವಯಸ್ಸಾದಂಥವ್ರಿಗೆ ಗೊತ್ತಾಗಲ್ಲ, ಸುಮ್ಮನೆ ಅವ್ರ ಮೇಲೆ ರೇಗಾಡ್ತಾರೆ ಅಥವಾ ಕೋಪ ಮಾಡ್ಕೊತಾರೆ, ಸುಳ್ಳು ಹೇಳ್ತಾ ಇದ್ದಾರೇನೋ ಅಂತ ಅನ್ಕೊತಾರೆ. ಇನ್ನು ಕೆಲವ್ರಿಗೆ ಏನಂದರೆ ಪಾಪ ಅವ್ರು ಪೋಸ್ಟ್ ಆಫೀಸಿಗೆ ಹೋಗೇ ತೊಗೊಬರ್ತಾ ಇರ್ತಾರೆ. ಅಂದರೆ ಈಗ ಅವ್ರಿಗೆ ಬ್ಯಾಂಕಿಗೆ ಕೂಡ ಬರ್ತಾ ಇರಲ್ಲ, ಪೋಸ್ಟ್ ಆಫೀಸಿಗೆ ಹೋಗಿ ಪ್ರತಿದಿನ ಅಥವಾ ಪೇಟೆಗೆ ಹೋದಾಗಲೂ ಅಥವಾ ಸಿಟಿಗೆ ಹೋದಾಗಲೂ ಅವ್ರು ಏನು ಮಾಡ್ತಾರೆ, ಪೋಸ್ಟ್ ಆಫೀಸ್ನ ಒಂದು ಸರಿ ವಿಸಿಟ್ ಮಾಡ್ತಾರೆ. ಸರ್ಕಾರ ಈ ಹಣವನ್ನು ಪ್ರತಿ ತಿಂಗಳು ಹಾಕ್ತಾ ಇಲ್ಲ, ಅಂದರೆ ಸರಿಯಾದ ದಿನಾಂಕಕ್ಕೆ ಹಾಕ್ತಾ ಇಲ್ಲ. ಇದನ್ನು ನಂಬ್ಕೊಂಡು ಎಷ್ಟೋ ಜನ ಟ್ಯಾಬ್ಲೆಟ್ ತೊಗೊಳ್ಳೋವಂಥವ್ರು,
ಅಥವಾ ಅವರ ಸ್ವಂತ ಖರ್ಚುಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಸರ್ಕಾರ ಈ ವಿಡಿಯೋನ ನೋಡಿ ದಯವಿಟ್ಟು ಈ ಪೆನ್ಷನ್ ಕೊಡೋರಾಗಿರ್ಬೋದು, ಹಾಗೆ ವಿಧವೆ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ, ಪ್ರತಿಯೊಂದು ಹಣಗಳನ್ನು ಪ್ರತಿ ತಿಂಗಳಿಗೆ ಯಾವ ದಿನಾಂಕಕ್ಕೆ ಹಾಕಬೇಕು ಅಂತಿದೆಯಾ ಆ ಹಣವನ್ನು ಆ ದಿನಾಂಕಕ್ಕೆ ಹಾಕಬೇಕು ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ. ತುಂಬ ಜನ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ. ಈ ಇಬ್ಬರು ಇದ್ದಾರೆ, ಅವ್ರು ಯಾರಂತ ಗೊತ್ತಿಲ್ಲ, ಅಥವಾ ಅವ್ರಿಗೆ ಟೈಮ್ ಹೆಂಗೆ ಸಿಗುತ್ತೋ ದೇವರೇ ಗೊತ್ತು. ನಮಗೆ ವಿಡಿಯೋ ಮಾಡೋಕ್ಕೆ ಕೆಲವೊಂದ್ಸರಿ ಟೈಮ್ ಸಿಗಲ್ಲ, ಅಥವಾ ಮೊಬೈಲ್ ನೋಡೋಕ್ಕೆ ಟೈಮ್ ಸಿಗ್ತಾ ಇರಲ್ಲ. ಕಮೆಂಟ್ ಮಾಡೋಕ್ಕೆ ಎಷ್ಟು ಟೈಮ್ ಇದೆ ಅಂದರೆ ಅವ್ರಿಗೆ ಅಷ್ಟೊಂದು ಟೈಮ್ ಇದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಈ ಕಮೆಂಟಿಗೆ ಒಂದೊಂದು ಕಮೆಂಟಿಗೆ 5,000ನೋ 10,000ನೋ ಅಂತ ಏನಾದ್ರು ಯೂಟ್ಯೂಬರ್ ಚಾರ್ಜ್ ಮಾಡೋದಾಗಿದ್ರೆ ನಿಜವಾಗ್ಲೂ ನೀವು ನಮ್ಗೆ ಕಮೆಂಟ್ ಮಾಡ್ತಾ ಇದ್ರ, ನಮ್ಗೆ ಯಾಕೆ ಗುರು ಏನಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದೇ ಬಿಟ್ಬಿಡ್ತಿದ್ರ. ಈ ಸರಿ ಈ ಥರ ಬುದ್ಧಿಯನ್ನು ಮೊದಲು ಬಿಟ್ಬಿಡಿ ಅಂತ ನಾನು ಹೇಳೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ, ಆದರೆ ಎಲ್ಲರಿಗೂ ಬಂದಿಲ್ಲ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಕೆಲವೊಂದು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡಿಲ್ಲ ರಾಜ್ಯ ಸರ್ಕಾರ. ಅದು ಯಾವಾಗ ಜಮಾ ಮಾಡುತ್ತೋ ಖಂಡಿತ ನನಗೂ ಕೂಡ ಗೊತ್ತಿಲ್ಲ. ಸೊ ನಿಮಗೆ ಹಣ ಬಂದಿಲ್ಲ ಅನ್ನೋದು ಎಷ್ಟು ಕೆಲವೊಂದಿಷ್ಟು ಜನಕ್ಕಿದೆಯೋ, ಕೆಲವೊಂದಿಷ್ಟು ಜನಕ್ಕೆ ಹಣ ಕೂಡ ಬಂದಿದೆ. ಕೆಲವರು ಪಾಪ ಮೆಸೇಜ್ ಮಾಡಿದ್ದೀರಾ. ಈ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಪ್ರತಿ ತಿಂಗಳು ಬರಬೇಕು ಅನ್ನೋದು ನನ್ನ ಒಪಿನಿಯನ್. ಇವತ್ತು ಬಂದ್ಬಿಟ್ಟಿದೆ, ಇನ್ನೊಂದು 2 ತಿಂಗಳು ಬರಲ್ಲ, ಇನ್ನೊಂದು ತಿಂಗಳು ಬರುತ್ತೆ, ಇನ್ನೊಂದು 2 ತಿಂಗಳು ಬರುತ್ತೆ, ಆ ಥರ ಅಂತೂ ಆಗಬಾರ್ದು. ಪ್ರತಿ ತಿಂಗಳು ಹಣ ಬಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ಕೂಡ ಮುಂಬರುವ ಎಲೆಕ್ಷನ್ಗಳಲ್ಲಿ ಸರ್ಕಾರಕ್ಕೆ ಒಂದು ಗೆಲುವು ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಪ್ರತಿ ತಿಂಗಳು ಹಣವನ್ನು ಹಾಕ್ತಾ ಇರಲ್ಲ. ಎಷ್ಟೋ ಜನ ಖಂಡಿತ ಹಣ ಬರುತ್ತೆ ಅನ್ನೋದನ್ನ ಒಂದು ಒಪಿನಿಯನ್ ಇಟ್ಕೊಂಡಿರ್ತಾರೆ, ಹಾಗೇನೆ ಒಂದು ಹೋಪ್ ಕೂಡ ಇಟ್ಕೊಂಡಿರ್ತಾರೆ. ಇದರಿಂದ ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ. ಈ ಸಹಾಯ ಆಗೋದನ್ನು ಜನ ಉಪಯೋಗಿಸ್ಕೊಳೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ದಯವಿಟ್ಟು ಸರ್ಕಾರ ಇನ್ನೂ ಕೂಡ ಯಾರಿಗೆಲ್ಲ ಹಣ ಬಂದಿಲ್ಲ ದಯವಿಟ್ಟು ಹಣವನ್ನು ಹಾಕಿ, ಹಾಗೆ ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾಳೆ ನಾನು ನಿಮಗೆ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.